ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮ್ಯ ಗ್ರಂಥವು 1ನೇ ಅಧ್ಯಾಯ 20ನೇ ಪದ್ಯ. ದ್ವಾರಪಾಲಕರಿರಲು ಎಡಬಲ ತೋರ ತೋಳಿನ ಖಡ್ಗ ಹಲೆಗೆಯು ಭಾರಿಗದೆ ಕೇಸರಿಯ ಕಂಗಳು ಹುರಿಯ ಮೀಸೆಗಳು ವೀರ ಜಡೆಗಳು ಭಸ್ಮಧೂಳಿತ ಘೋರ ರೂಪದ ಶಿವನ ನುಮ್ಮಿಗೆ ಮಾರುಗುಂಬ ಮಹಾತ್ಮರಿದ್ದರು ಹಿಡಿದ ಕೋಲ್ಗಳಲ್ಲಿ. ಆ ಒಂದು ಪ್ರವೇಶ ಆಗಬೇಕಾದ್ರೆ ಹೇಗಿದೆ, ಆ ಒಂದು ರಜತಾದ್ರಿಯ ಒಂದು ಒಳಗೆ ಪ್ರವೇಶ ಆಗಿದ್ದಾರೆ. ಆ ಆಸನ ಅಷ್ಟು ವಿಶಾಲವಾಗಿರ್ತಕ್ಕಂಥದ್ದಿದೆ. ಅಲ್ಲಿ ಆ ಒಳಗೆ ಹೋಗ್ಬೇಕಾದ್ರೆ ಇಬ್ಬರು ದ್ವಾರಪಾಲಕರಿದ್ದಾರೆ. ಅವರು ಹೇಗಿದ್ದಾರೆ? ಘೋರವಾಗಿರ್ತಕ್ಕಂಥವರಾಗಿದ್ದಾರೆ. ಖಡ್ಗವನ್ನು ಇಟ್ಕೊಂಡಿದ್ದಾರೆ, ಗದೆಗಳನ್ನು ಇಟ್ಕೊಂಡಿದ್ದಾರೆ, ಕೋಲುಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಹೇಗಿದ್ದಾರೆ? ಮತ್ತು ಶಿವನ ಸ್ವರೂಪವೇ ಇದ್ದಂತೆ ಇದ್ದಾರೆ. ಶಿವನಿಗೆ ಬಿಟ್ಟರೆ ಅವ್ರು ಬೇರೆ ಇಲ್ಲ, ಆದರೆ ಅಷ್ಟು ಭಯಂಕರವಾಗಿದ್ದಾರೆ. ಇದು ಹೇಳ್ತಕ್ಕಂಥದ್ದೇನು? ಇದು ರಹಸ್ಯ ಏನು? ಅಲ್ಲಿ ಶಿವನೂ ಒಳಗಡೆ ಇದ್ದಾನೆ, ಇಲ್ಲಿ ದ್ವಾರಪಾಲಕರಿದ್ದಾರೆ, ಆದರೆ ಅವರು ಶಿವನಂತೆಯೇ ಕಾಣ್ತಾ ಇದ್ದಾರೆ. ಅಂದರೆ ಭಗವಂತನ ಸಾಮೀಪ್ಯಕ್ಕೆ ನಾವು ಹೋದಂತೆಲ್ಲ ಏನಾಗುತ್ತೆ ಅಂದರೆ ನಾವೇ ಭಗವಂತರಾಗ್ಬಿಡ್ತೀವಿ. ಅಗ್ನಿ ಇದೆ, ಆ ಬೆಂಕಿ ಇದೆ, ಇದ್ದಲು ಎಲ್ಲ ಇದೆ, ಕಟ್ಟಿಗೆ ಹೋಗ್ತಾ ಇದೆ, ಅದು ಇರೋದು ಕಟ್ಟಿಗೆ ಹೋಗ್ತಾ ಇದೆ ಹತ್ತಿರ ಹೋದಂಗೆಲ್ಲ ಏನಾಗುತ್ತೆ, ಅದು ಕೂಡ ಬೆಂಕಿಯೇ ಆಗಿಬಿಡ್ತದೆ. ಕಟ್ಟಿಗೆ ಆಗೋದಿಲ್ಲ, ಅದು ಬೆಂಕಿನೇ ಆಗಿಬಿಡ್ತದೆ. ಹಾಗೆ ಅಲ್ಲಿರ್ತಕ್ಕಂಥ ಅಂದರೆ ಈ ಸೂಚನೆ ಏನು ಹೇಳ್ತಾಯಿದೆ ಅಂದರೆ, ನಮಗೆ ಆ ಭಗವಂತನ ಸಮೀಪಕ್ಕೆ ನಾವು ಪ್ರಯಾಣ ಮಾಡ್ತಿದ್ದೀವಿ ಅಂದರೆ ಭಗವತ್ ಸ್ವರೂಪರೇ ನಾವು ಆಗ್ತೀವಿ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಈ ರೀತಿಯಲ್ಲಿ ನಮಗೆ ಉಪಮೆಯನ್ನು ಕೊಟ್ಟು ಹೇಳ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ಘೋರತೆ ಯಾಕೆ ಬಂತು? ಘೋರವಾಗಿ ಕಾಣಿಸ್ತಾ ಇದ್ದಾರೆ. ಮಹಾತ್ಮರಿದ್ದರು ಎಡಬಲದಲ್ಲಿ, ಮಹಾತ್ಮರು ಮತ್ತು ಸಾಮಾನ್ಯದವರಲ್ಲ, ಅದೇ ರೂಪದಲ್ಲಿ ಅವರೇ ಮತ್ತು ಇನ್ನು ಬೇರೆ ಅಲ್ಲ ಅನ್ನುವ ರೀತಿಯಲ್ಲಿ ಕಾಣಿಸ್ತಾರೆ. ಅಂದರೆ ಪ್ರತಿಯೊಂದು ಭಗವಂತನೇ ಇರುವುದನ್ನು ನಮ್ಮ ದರ್ಶನಕ್ಕೆ ತರಲಿಕ್ಕೆ ಈ ರೀತಿ ಅವರು ಇಲ್ಲಿ ವರ್ಣನೆಯನ್ನು ಮಾಡ್ತಕ್ಕಂಥವ್ರೆ. ಪ್ರತಿಯೊಂದು ಭಗವತ್ ಸ್ವರೂಪವೇ, ಭಗವತ್ ಸ್ವರೂಪ ಬಿಟ್ಟರೆ ಮತ್ತು ಬೇರೆ ಏನೂ ಇಲ್ಲ. ಈ ಅನುಭವವನ್ನು ತೆಗೆದುಕೊಳ್ಳೋದು ಮುಖ್ಯ. ಅದಕ್ಕೆ ಸಾಲೋಕ್ಯ, ಫಸ್ಟ್ ಸಾಲೋಕ್ಯ ಪದವಿಯನ್ನು ಹೇಳಿದರು, ಸಾಮೀಪ್ಯ ಪದವಿ ಅದು, ಇದು ಸಾರೂಪ್ಯ. ಅದು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಅದು ಊರಿಗೆ ಹೋಗಿದ್ದೀವಿ ಅಂದರೆ ಊರಿಗೆ ಸಾಮೀಪ್ಯ ಹತ್ತಿರ ಇದ್ದೀವಿ, ಊರಿಗೆ ಮುಟ್ಟಿದ್ದೀವಿ. ಲೋಕ್ಯ, ಆ ಲೋಕಕ್ಕೆ ಹೋಗಿದ್ದೀವಿ, ಆ ಲೋಕದಾಗ ಹತ್ತಿರ ಗುಡಿ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹತ್ತಿರ ಹೋಗಿದ್ದೀವಿ. ಸಾರೂಪ್ಯ, ಅದೇ ರೂಪದಲ್ಲಿದ್ದೀವಿ. ಹೀಗೆ ಅದು ಈ 3 ರೀತಿಯಲ್ಲಿ ಹೇಳ್ತಕ್ಕಂಥವ್ರಾಗ ಅಂದರೆ ಆ ಶಿವನ ಸ್ವರೂಪ ಹೇಗಿರ್ತಂದರೆ ದೂರ ಇರ್ತಕ್ಕಂಥದ್ದು ಮತ್ತು ಇನ್ನು ಹತ್ತಿರ ಬರ್ತಕ್ಕಂಥದ್ದನ್ನ ಈ ರೀತಿ ಇಲ್ಲಿ ವರ್ಣನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.